ನಮಸ್ತೆ ಸ್ನೇಹಿತರೆ. ಕನ್ನಡದ ಅನೇಕ ಜನಪ್ರಿಯ ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಧಾನವಾಗಿ ನಟಿಸಿದಂಥ ಚಲನಚಿತ್ರ ಒಡ ಹುಟ್ಟಿದವರು. ಈ ಚಿತ್ರದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ಸಿನಿಮಾವನ್ನು ನಿರ್ದೇಶಿಸಿದವರು ದೊರೆ ಭಗವಾನ್. ಈ ಕಥೆಯನ್ನು ಬರೆದವರು ಎಸ್.ಕೆ. ಭಗವಾನ್, ಜಿ. ಉದಯಶಂಕರ್ ಅವರು. ನಿರ್ಮಿಸಿದವರು ಎಸ್.ಪಿ. ವರದರಾಜ್. ಛಾಯಾಗ್ರಾಹಕರು ಬಿ.ಸಿ. ಗೌರಿಶಂಕರ್. ನಿರ್ಮಾಣ ಶ್ರೀ ಲಕ್ಷ್ಮಿ ಆರ್ಟ್ಸ್ ಕಂಬೈನ್ಸ್. ಚಿತ್ರ ಬಿಡುಗಡೆಯಾದಂಥ ವರ್ಷ 1994. ಈ ಚಲನಚಿತ್ರದ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್. ಈ ಚಿತ್ರದಲ್ಲಿ ಸುಮಾರು 6 ಹಾಡುಗಳೇನು ಅಂದರೆ ಬರ್ತವೆ. ಈ ಚಲನಚಿತ್ರದ ಪ್ರಮುಖ ಪಾತ್ರಗಳನ್ನು ಪರಿಚಯ ಮಾಡ್ಕೋದಾದರೆ, ಊರು ರಾಮಚಂದ್ರಾಪುರ. ಅಲ್ಲಿ ವೆಂಕಣ್ಣ ಅನ್ನುವಂಥ ಒಬ್ಬ ಸಂಭಾವಿತ ವ್ಯಕ್ತಿ. ಆತ ವಲ್ಲಭರಾಯ ದೇವಾಲಯದ ಧರ್ಮದರ್ಶಿ, ಹಾಗೆ ಊರಿನ ಪಂಚಾಯಿತಿಯ ಪ್ರಮುಖ ಮುಖಂಡರು. ಅದನ್ನು ಪಾತ್ರವನ್ನು ನಿರ್ವಹಿಸಿದಂಥವರು ಕೆ.ಎಸ್. ಅಶ್ವಥ್ ಅವರು. ಇವರಿಗೆ 2 ಜನ ಗಂಡು ಮಕ್ಕಳು, ರಾಮಣ್ಣ ಮತ್ತು ಶ್ರೀಧರ ಅಂತ. ರಾಮಣ್ಣ ಹಿರಿಯ ಮಗ, ಗಂಗಾಳ ಗಂಡ ಮತ್ತು ವಿನುವಿನ ತಂದೆ. ರಾಮಣ್ಣನ ಪಾತ್ರವನ್ನು ನಿರ್ವಹಿಸಿದಂಥವರು ಡಾಕ್ಟರ್ ರಾಜ್ಕುಮಾರ್. ಶ್ರೀಧರ ವೆಂಕಣ್ಣನವರ 2ನೇ ಮಗ ಹಾಗೂ ರಾಮಣ್ಣನ ಸಹೋದರ. ಈ ಪಾತ್ರವನ್ನು ನಿರ್ವಹಿಸಿದವರು ಅಂಬರೀಷ್ ಅವರು. ಗಂಗಾ ರಾಮಣ್ಣನ ಹೆಂಡತಿ, ಶ್ರೀಧರನ ಅತ್ತಿಗೆ ಮತ್ತು ವಿನುವಿನ ತಾಯಿ. ಈ ಪಾತ್ರ ನಿರ್ವಹಿಸಿದವರು ಮಾಧವಿಯವರು. ಇನ್ನು ರತ್ನ ಶ್ರೀಧರನ ಹೆಂಡತಿ, ಹಾಗೆ ಈಶ್ವರಹಳ್ಳಿಯ ಶಾಮರಾಯರ ಮಗಳು. ಈ ಪಾತ್ರವನ್ನು ನಿರ್ವಹಿಸಿದವರು ಶ್ರೀಶಾಂತಿ ಅಂತ ಹೇಳ್ಬೋದು. ಪುಟ್ಟಪ್ಪ ಈ ರಾಮಚಂದ್ರಾಪುರದಲ್ಲಿ ಲೇವಾದೇವಿ ವ್ಯವಹಾರ ಮಾಡಿದಂಥವರು. ಆ ಪಾತ್ರವನ್ನು ಮಾಡಿದವರು ಬಾಲಕೃಷ್ಣ ಅವರು. ಅವರ ಹೆಂಡತಿ ಕಾಮಾಕ್ಷಿ, ಉಮಾಶ್ರೀ ಅವರು ಈ ಪಾತ್ರವನ್ನು ಮಾಡಿದ್ದಾರೆ. ರುದ್ರಯ್ಯ ಈಶ್ವರಹಳ್ಳಿಯ ಸಾಹುಕಾರ ರತ್ನಾಳ ತಂದೆ. ಅದನ್ನು ಪಾತ್ರ ನಿರ್ವಹಿಸಿದವರು ವಜ್ರಮುನಿಯವರು. ದೇವಯ್ಯ ಸುಧೀರ್ ಅವರು ಈ ಪಾತ್ರವನ್ನು ಮಾಡಿದ್ದಾರೆ. ಧರ್ಮಯ್ಯನ ಸಹೋದರನ ತಂದೆ ಒಬ್ಬರೇ, ತಾಯಿ ಬೇರೆ ಬೇರೆ. ಇನ್ನು ಶಾಮಣ್ಣ ದೇವಯ್ಯನ ಸಹೋದರ. ಧರ್ಮಣ್ಣ ರಾಮಣ್ಣನವರ ಹೊಲವನ್ನು ಕಾಯ್ತಿದ್ದಂಥ ವ್ಯಕ್ತಿ. ವಿನು ರಾಮಣ್ಣ ಮತ್ತು ಗಂಗಾಳ ಮಗ. ಈ ಪಾತ್ರವನ್ನು ಮಾಡಿದಂಥವರು ವಿನಯ್ ರಾಜ್ಕುಮಾರ್ ಅವರು. ಇನ್ನು ಇತರ ಪಾತ್ರಗಳು ಬರ್ತವೆ ಚಿತ್ರದಲ್ಲಿ. ಊರಿನ ಹೊಳೆಯಲ್ಲಿ ಬಟ್ಟೆ ತೊಳೆಯುವಂಥ ದೃಶ್ಯದಲ್ಲಿ ಸತ್ಯಭಾಮ, ಶ್ಯಾಮಲಾ, ಕಲಾಶ್, ಶಾಂತಮ್ಮ, ಶನಿ ಮಹಾದೇವ, ಪೃಥ್ವಿರಾಜ, ಹೊನ್ನವಳ್ಳಿ ಕೃಷ್ಣ, ಈ ಎಲ್ಲ ಪಾತ್ರಗಳು ಬರ್ತವೆ. ಒಡ ಹುಟ್ಟಿದವರು ಚಲನಚಿತ್ರದಲ್ಲಿರುವಂಥ ಪ್ರಮುಖ ಅಂಶಗಳು. ಈ ಚಲನಚಿತ್ರ ಪ್ರಾರಂಭವಾಗೋದು ಎತ್ತಿನ ಬಂಡೆ ಸ್ಪರ್ಧೆ ಮೂಲಕ. ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಊರಿನ ದೇವರಾದ ವಲ್ಲಭಸ್ವಾಮಿಯ ವಸ್ತ್ರಗಳನ್ನ ಕೊಡುವಂಥ ವಾಡಿಕೆ ಇತ್ತು. ಪ್ರತಿ ವರ್ಷ ರಾಮಣ್ಣನೇ ಪ್ರಥಮ ಸ್ಥಾನ ಪಡ್ಕೊತಾ ಇದ್ದಂಥದ್ದು. ಆದರೆ ಹಳ್ಳಿಯ ಸಾಹುಕಾರ ಹೇಗಾದರೂ ಮೋಸ ಮಾಡಿ ತಾನು ಗೆಲ್ಲಬೇಕು ಅಂತ ಬೇರೆ ಎತ್ತುಗಳನ್ನು ಓಡಿಸ್ತಿದ್ದಂಥವ್ರಿಗೆ 5,000 ರೂಪಾಯಿ ಹಣವನ್ನು ಕೊಟ್ಟು ಆ ಎತ್ತಿನ ಬಂಡೆ ಸ್ಪರ್ಧೆಯನ್ನು ರಾಮಣ್ಣ ಸೋಲ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ರಾಮಣ್ಣ ಮತ್ತು ಆತನ ಸಹೋದರ ಶ್ರೀಧರರ ಧೈರ್ಯ ಮತ್ತು ಒಗ್ಗಟ್ಟಿನಿಂದ ಅದು ಸಾಧ್ಯ ಆಗೋದಿಲ್ಲ. ಮುಂದೆ ಒಂದು ದಿನ ಸರ್ಕಾರಿ ನೌಕರಿ ಸಿಕ್ಕ ವಿಚಾರವನ್ನು ಶ್ರೀಧರ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಂಥ ತನ್ನ ಅಣ್ಣ ರಾಮಣ್ಣನಿಗೆ ಹೇಳಿದಾಗ ಅವರು ಹೇಳುವಂಥ ಒಂದು ಹಾಡು, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ಅಂತ ಹೇಳಿ. ಈ ಹಾಡಿನಲ್ಲಿ ರೈತನ ಹಬ್ಬ, ಸುಗ್ಗಿ ಮತ್ತು ಸುಗ್ಗಿಯ ಋಣದ ದೃಶ್ಯವನ್ನು ಕಾಣ್ತೀವಿ. ಈ ಚಲನಚಿತ್ರ ಪ್ರಮುಖ ಆಶಯವೇ ಕೃಷಿ ಮಾಡುವ ಕುಟುಂಬದ ಘಟನೆಯಾಗಿದೆ. ಕೃಷಿ ಮತ್ತು ಆ ಕೃಷಿ ಪ್ರಧಾನ ಕುಟುಂಬವೇ ಏನು ಅಂದರೆ ಈ ಕಥೆಯ ಒಂದು ಜೀವಾಳ ಅಂತ ಹೇಳ್ಬೋದು. ಇಲ್ಲಿ ರಾಮಣ್ಣನ ಕೂಡ ಶಿಕ್ಷಿತರಾದಂಥವರೇ. ಆದರೆ ವಂಶ ಪಾರಂಪರಿಕವಾಗಿ ಬಂದಂಥ ಕೃಷಿಯಲ್ಲಿ ಆ ಭೂತಾಯಿಯ ಮೇಲೆ ನಂಬಿಕೆಯನ್ನು ಇಟ್ಟಂಥವ್ರು. ರಾಮಣ್ಣ ತನ್ನ ತಮ್ಮನಿಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಾಗ ಈ ರೀತಿ ಹೇಳ್ತಾರೆ, 10 ಜನರಿಗೆ ಅನ್ನ ಕೊಡುವ ಕೈ ನಮ್ಮದು, ಅಂದರೆ ರೈತಂದು. ನಾವು ತುತ್ತು ಅನ್ನಕ್ಕಾಗಿ ಕೈ ಒಡ್ಡಬಾರದು. ಅಂದರೆ ಒಬ್ಬ ರೈತ ಆಗಿರುವಂಥದ್ದು ಎಂಥ ಹೆಮ್ಮೆ ಮತ್ತು ಗೌರವದ ವಿಷಯ. ಈ ಭೂತಾಯಿಯನ್ನು ನಂಬುವಂಥ ಬುದ್ಧಿವಾದ ಹೇಳ್ತಾರೆ. ಅದರ ಜೊತೆಗೆ
ರೈತರು ಈ ದೇಶದ ಬೆನ್ನೆಲುಬು ಅಂತ ಈ ಚಿತ್ರದ ಮೂಲಕ ನಮಗೆ ಸಂದೇಶ ಮೂಡ್ತದೆ. ಇನ್ನು ಮತ್ತೊಂದು ದೃಶ್ಯದಲ್ಲಿ ರೈತನಾದಂಥ ದೇವಯ್ಯ ಈ ರಾಮಚಂದ್ರಾಪುರದ ಪುಟ್ಟಪ್ಪನ ಹತ್ತಿರ ಏನು ಲೇವಾದೇವಿ ವ್ಯವಹಾರ ಮಾಡ್ತಿದ್ರು ಅವ್ರ ಹತ್ರ ಒಂದು 1,000 ರೂಪಾಯಿ ಸಾಲವನ್ನು ಪಡೆದಿರ್ತಾರೆ. ಅವಾಗ ಪುಟ್ಟಯ್ಯ ಹೇಳ್ತಾರೆ ದೇವಯ್ಯನಿಗೆ, ಈ ಸಾಲ ಹೇಗೆ ತೀರಿಸ್ತೀಯ? ನಿಮಗಿರೋದೇ 2 ಎಕರೆ ಭೂಮಿ, ನೀನೊಂದು ಎಕರೆಯನ್ನು ಇಟ್ಕೊಂಡು ನಿನ್ನ ತಮ್ಮನಿಗೆ 1 ಎಕರೆ ಕೊಟ್ಟರು, 1 ಎಕರೆಯಲ್ಲಿ ಬೆಳೆದಂಥ ಬೆಳೆ ನನ್ನ ಅಸಲಿಗೆ ಬರ್ತದೆ, ಅಂದರೆ ಏನು ಸಾಲ ಕೊಟ್ಟರಲ್ಲ ಆ ಅಸಲಾಗ್ತದೆ, ಬಡ್ಡಿಗೆ ಏನು ಮಾಡ್ತೀಯ ಅಂತ ದೇವಯ್ಯನಿಗೆ ಪುಟ್ಟಯ್ಯ ಪ್ರಶ್ನೆ ಮಾಡಿದಾಗ, ನಿನ್ನ ತಮ್ಮ ಹೆಂಗಾದ್ರೂ ಸ್ವಂತ ತಮ್ಮ ಅಲ್ಲ, ಅಂದರೆ ಮಲತಾಯಿ ಮಗ ಅವನು, ಅದೆಲ್ರಿಗೂ ಗೊತ್ತಿರುವಂಥ ಸಂಗತಿ, ಅವನಿಗೆ ನೀನು ಈ ಭೂಮಿಯನ್ನು ಕೊಡಬೇಡ, ಆ 1 ಎಕರೆನೂ ನೀನೇ ಇಟ್ಕೋ, ಆ ಬೆಳೆದ ಬೆಳೆಗೆ ನಾನು ಬಡ್ಡಿ ಪಡಿತೀನಿ ಅಂತ. ಅಂದರೆ ನಿನ್ನ ಜಮೀನಲ್ಲಿ ಅಸಲನ್ನು ತೀರಿಸಿದ್ರೆ ನಿನ್ನ ತಮ್ಮನ ಜಮೀನನ್ನು ನೀನೇ ಇಟ್ಕೋ, ಅದರಲ್ಲಿ ನಾನು ಬಡ್ಡಿಯನ್ನು ಪಡಿತೀನಿ ಅಂತ ಹೇಳಿ ಆ ಸಹೋದರರ ನಡುವೆ ಗಲಾಟೆ ಎಬ್ಬಿಸಿ ತನ್ನ ಲಾಭಕೋರತನವನ್ನು ಬಯಸುವನು. ಇಂಥ ಎಷ್ಟೋ ಪಾತ್ರಗಳು ಅನೇಕ ನಾವು ಚಲನಚಿತ್ರಗಳಲ್ಲಿ ನೋಡ್ತೀವಿ. ಮನೆ ಹಾಳು ಮಾಡುವಂಥ ಕೆಲಸ ಅಂತ ಹೇಳ್ತೀವಲ್ಲ, ಆ ಪುಟ್ಟಪ್ಪ ಈ ಕೆಲಸವನ್ನು ದೇವಯ್ಯ ಮತ್ತು ಆತನ ಸಹೋದರ ಶಾಮಣ್ಣನ ಮಧ್ಯದಲ್ಲಿ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು. ಈ ಚಲನಚಿತ್ರದಲ್ಲಿ ನಾವು ಬಹುತೇಕ ರೈತ ಕುಟುಂಬಗಳು ಹಾಗೂ ಶ್ರೀಮಂತ ಕುಟುಂಬಗಳ ವ್ಯವಸ್ಥೆಯನ್ನು ನೋಡ್ಬೋದು. ವೆಂಕಣ್ಣ ಊರಿನ ಧರ್ಮದರ್ಶಿ ಅಷ್ಟೇ ಅಲ್ಲ, ನ್ಯಾಯ ಪಂಚಾಯತಿಯ ಮುಖಂಡರಾಗಿದ್ದಂಥವ್ರು. ಊರಲ್ಲಿ ನಡೆಯುವಂಥ ಅನೇಕ ಸಹೋದರರ ಗಲಾಟೆ, ಬೇರೆ ಬೇರೆ ಜಗಳಗಳನ್ನು ಬಿಡಿಸಿ ನ್ಯಾಯವನ್ನು ನೀಡ್ತಾ ಇದ್ರು. ಆದರೆ ಒಂದು ದಿನ ತಮ್ಮ ಮನೆಯಲ್ಲಿ ಸೊಸೆ ಗಂಗಾ ಮತ್ತು ರತ್ನಾಳ ನಡುವಿನ ಗಲಾಟೆಯನ್ನು ನೋಡಿ ತನ್ನ 4 ತಲೆಮಾರಿನಿಂದ ಕೂಡಿಕೊಂಡು ಬಂದಂಥ ಮನೆ ಒಡಿಬಾರ್ದು, ಮನೆಯಲ್ಲಿ 2 ಒಲೆಗಳು ಉರಿಬಾರ್ದು, ಮನೆ ಹಾಗೂ ಮನಸ್ಸುಗಳ ಮಧ್ಯೆ ಗೋಡೆ ಬರಬಾರ್ದು ಅಂತ ಹೇಳಿ ರಾಮಣ್ಣನಿಂದ ಮಾತು ತೆಗೆದುಕೊಂಡು ಮುಂದೆ ಸಾವನ್ನಪ್ತಾರೆ. ಅಂದರೆ ಮನೆ ಒಡಿಬಾರ್ದು ಅನ್ನುವಂಥ ಮಾತನ್ನು ಮಗನಿಂದ ತೆಗೆದುಕೊಳ್ಳುವಂಥದ್ದು, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ತೆಗೆದುಕೊಳ್ತಾರೆ. ಮತ್ತೊಂದು ದೃಶ್ಯವನ್ನು ನೋಡಬೇಕು ಅಂದರೆ ರೈತ ಕುಟುಂಬದ ದೇವಯ್ಯ ಆಗಲೇ ಸಾಲ ಪಡೆದಿದ್ರಲ್ಲ, ಶಾಮಣ್ಣ ಸಹೋದರರು ಆ 2 ಎಕರೆ ಜಮೀನಕ್ಕಾಗಿ ಪರಸ್ಪರ ಹೊಡೆದಾಡಿಕೊಂಡು ಪಂಚಾಯಿತಿಗೆ ಹೋಗೋದು, ನಂತರ ಇಬ್ಬರಿಗೂ ಸಮಪಾಲು ಅಂತ ಪಂಚಾಯಿತಿ ತೀರ್ಮಾನವನ್ನು ವೆಂಕಣ್ಣ ಅವರು ನೀಡಿದ ನಂತರ ವೆಂಕಣ್ಣ ತೀರಿ ಹೋದಾಗ ದೇವಯ್ಯ ಅವರ ಸಹೋದರ ಶಾಮಣ್ಣನನ್ನು ಕೊಲ್ಲಲು ಹೋದಾಗ ಶ್ರೀಧರ, ಅಂಬರೀಷ್ ಅವ್ರು ಮಾಡಿದಂಥ ಪಾತ್ರ, ಶ್ರೀಧರ ಅವರನ್ನು ಕಾಪಾಡಿ ದೇವಯ್ಯನನ್ನು ಪೊಲೀಸ್ ಠಾಣೆಗೆ ಹಾಕ್ತಾರೆ. ನಂತರ ರಾಮಣ್ಣನ ಸಲಹೆ ಮೇರೆಗೆ ಅವರನ್ನು ಬಿಡುಗಡೆ ಮಾಡ್ತಾರೆ. ರಾಮಣ್ಣ ಅವರಿಬ್ಬರಿಗೂ ಬುದ್ಧಿವಾದ ಹೇಳಿದಾಗ ದೇವಯ್ಯ ಮತ್ತು ಶಾಮಣ್ಣ ಮತ್ತೆ ಒಂದಾಗಿ ಬಾಳೋದಕ್ಕೆ ಶುರು ಮಾಡ್ತಾರೆ. ಶ್ರೀಮಂತ ಕುಟುಂಬದಿಂದ ಬೆಳೆದಂಥ ರತ್ನ ಶ್ರೀಧರನ್ನ ಮದುವೆಯಾಗಿ ಬಂದಾಗ ಹೊಂದಿಕೊಳ್ಳುವಂಥ ರೀತಿ, ಮೊದಲು ಸಹಜವಾಗಿಯೇ ಒಬ್ಬ ಸೊಸೆ ಯಾವ ರೀತಿ ಇರಬೇಕು ಆದರ್ಶವಾಗಿ ಆ ರೀತಿ ಇದ್ದಂಥ ರತ್ನ ಊರಿನ ಆ ಪುಟ್ಟಪ್ಪನ ಮಾತನ್ನು ಕೇಳಿ ನಂತರ ಆಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಎಲ್ಲಿವರೆಗೂ ಬದಲಾವಣೆಗಳು ಅಂದರೆ ಸಹೋದರರ ಮಧ್ಯೆ ಬಿರುಕು ಮೂಡುವಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತದೆ. ಆದರೆ ಬರೀ ನಾವಿಲ್ಲಿ ಋಣಾತ್ಮಕ ಹೇಳುವಂಥದ್ದೇನಿಲ್ಲ. ರಾಮಣ್ಣ ಮತ್ತು ಆತನ ಪತ್ನಿಯಲ್ಲಿರುವಂಥ ಅನ್ಯೋನ್ಯತೆ, ಅವರ ವಿಶ್ವಾಸ ಮತ್ತು ನಂಬಿಕೆಗಳು ಕೂಡ ಏನು ಅಂದರೆ ಕಥೆಯಲ್ಲಿ ಪ್ರಮುಖವಾಗಿ, ಅಂದರೆ ಒಬ್ಬ ಆದರ್ಶ ದಂಪತಿಗಳು ಹೇಗಿರಬೇಕು ಅನ್ನುವಂಥದ್ದು ಕೂಡ ಚಲನಚಿತ್ರದ ಒಂದು ಭಾಗದಲ್ಲಿ ನಾವು ಏನು ಮಾಡ್ಬೋದು ನೋಡ್ಬೋದು ಅಂತ. ಅದಕ್ಕೊಂದು ಉದಾಹರಣೆ ಹೇಳಬೇಕಾದ್ರೆ, ಧರ್ಮಯ್ಯ ಒಂದು ರಾತ್ರಿ ಜ್ವರ ಬಂದು ಆತ ಹೊಲ ಕಾಯ್ಲಿಕ್ಕೆ ಹೋಗದೇ ಇದ್ದಾಗ ರಾಮಣ್ಣವರೇ ಹೋಗ್ತಾರೆ. ಅಲ್ಲಿ ಕಂಬಳಿಯನ್ನು ಮರೆತು ಹೋಗಿರ್ತಾರೆ. ಆವಾಗ ಹೆಂಡತಿ ಆದಂಥ ಗಂಗಾ ಗಂಡನಿಗೆ ಚಳಿ ಆಗ್ಬೋದೇನೋ ಅಂತ ಕಂಬಳಿ ಕೊಡೋದಕ್ಕೆ ಬಂದಾಗ ರಾಮಣ್ಣ ಹೇಳ್ತಾರೆ, ನೀನು ತೆಗೆದುಕೊಂಡು ಬರಲಿ ಅಂತಲೇ ನಾನು ಬೇಕಂತೆ ಕಂಬಳಿಯನ್ನು ಬಿಟ್ಟು ಹೋದೆ ಅಂತ. ಅಲ್ಲೊಂದು ಪ್ರಣಯದ ಗೀತೆ ಬರುವಂಥದ್ದು. ಹೀಗೆ ಆ ಆದರ್ಶದ ದಾಂಪತ್ಯ ಹೇಗಿರ್ತದೆ ಅನ್ನುವಂಥ ಒಂದು ಒಳ್ಳೆಯ ಧನಾತ್ಮಕ ಅಂಶವನ್ನು ಕೂಡ ಹೇಳುವಂಥದ್ದು. ಈ ರೀತಿ ಕತೆ ಸಾಕ್ತಾ ಇರಬೇಕಾದ್ರೆ ರತ್ನಾಳ ಕೆಟ್ಟ ಬುದ್ಧಿ, ಕುತಂತ್ರ ಇವೆಲ್ಲಗಳ ಫಲವಾಗಿ ಕೊನೆಗೆ ಪುಟ್ಟ ಬಟ್ಟೆಯಲ್ಲಿಯೇ ಮನೆ ತೊರೆಯುವ ರಾಮಣ್ಣ ಹಾಗೂ ಆಕೆ ಗಂಡನ ನಂಬಿಕೆ ಉಳಿಸಿಕೊಳ್ಳುವಂಥ ಗಂಗಾ, ಯಾಕಂದ್ರೆ ಆತನ ಹಿಂದೆ ಆಕೆ ಬರುವಂಥದ್ದು. ಹಾಗೆ
ಮನೆಯಿಂದ ಆಚೆಗೆ ಹೋದ ಅಣ್ಣ ಅತ್ತಿಗೆಯರನ್ನ ಹುಡುಕಲು ಅನ್ನ ನೀರು ಎಲ್ಲವನ್ನ ತ್ಯಜಿಸಿ ಬಹುದೂರ ಹೋದ ಅಣ್ಣನನ್ನ ಮತ್ತೆ ಕರೆತರುವ ಶ್ರೀಧರ. ಈ ದೃಶ್ಯವನ್ನು ನಾವು ಕಾಣ್ತೀವಿ. ರತ್ನಾಳ ಹಠಮಾರಿತನದಿಂದ ರಾಮಣ್ಣ ಮನೆ ಬಿಟ್ಟು ಹೋಗುವಂಥ ಸಂದರ್ಭ, ಹೆಂಡತಿಯ ಕಾರಣದಿಂದ ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋದ್ರು ಅಂತ ಅವ್ರನ್ನ ಹುಡ್ಕೊಂಡು ಹೋಗುವಂಥ ಶ್ರೀಧರ. ಇದರಿಂದ ಸಹೋದರತ್ವಕ್ಕೆ ಎಲ್ಲದಕ್ಕಿಂತಲೂ ಅತ್ಯಮೂಲ್ಯ ಅಂತ ತೋರಿಸ್ಕೊಡುವಂಥದ್ದು. ಅದು ಇಂದಿನ ಸಮಾಜಕ್ಕೆ ಅಗತ್ಯವಾದಂಥದ್ದು ಕೂಡ. ಯಾಕಂದರೆ ಹುಡ್ತಾ ಅಣ್ಣ ತಮ್ಮರು ಬೆಳೀತಾ ದಾಯಾದಿಗಳು ಅಂತ ಹೇಳ್ತೇವಲ್ಲ, ಅದಕ್ಕೆ ಸಮಾಜಕ್ಕೆ ಅಗತ್ಯವಾದ ಮೌಲ್ಯವನ್ನು ಈ ಚಲನಚಿತ್ರ ನಮಗೆ ತಿಳಿಸ್ಕೊಡ್ತದೆ. ಅದ್ರ ಜೊತೆಗೆ ಇಂದಿನ ದಾಂಪತ್ಯ ಜೀವನ ಬಗ್ಗೆ ಮತ್ತೊಮ್ಮೆ ಪುನರ್ ಪರಿಶೀಲಿಸುವಂತೆ ಪ್ರೇಕ್ಷಕರನ್ನ ಒತ್ತಾಯಿಸ್ತದೆ. ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಏನು ಅಂದರೆ ನಾವು ವಿಚ್ಛೇದನ ಪಡೆಯುವಂಥದ್ದನ್ನು ನೋಡ್ತೀವಿ. ಆದರೆ ಇಲ್ಲಿ ಗಂಗಾ ಗಂಡನಿಗೆ ಎಷ್ಟೇ ತೊಂದರೆಯಾಗಿ ಮನೆ ಬಿಡುವಂಥ ಸಂದರ್ಭ ಬಂದರೂ ಕೂಡ ರಾಮಣ್ಣನನ್ನು ಆಕೆ ಎಲ್ಲೂ ಬಿಟ್ಟು ಕೊಡೋದಿಲ್ಲ, ಆತನೊಂದಿಗೆ ಅನುಸರಿಸಿ ನಡೆಯುವಂಥದ್ದು ಅಂತ. ಅದು ಕೂಡ ಇಲ್ಲಿ ನಾವು ಗಮನಿಸಬಹುದು. ವಿದ್ಯಾರ್ಥಿಗಳಿಗೆ ಈ ಚಲನಚಿತ್ರದ ಬಗ್ಗೆ, ಅದರಲ್ಲಿ ಆಶಯದ ಬಗ್ಗೆ ತಿಳಿಸುವ ಉದ್ದೇಶದೊಂದಿಗೆ ಬದಲಾಗುತ್ತಿರುವ ಸಾಮಾಜಿಕ ಮೌಲ್ಯಗಳ ಕುರಿತು ತಿಳಿಸುವಂಥ ಸದುದ್ದೇಶವಾಗಿದೆ. ಅವತ್ತು ಇಬ್ಬರು ಸಹೋದರರು ಒಗ್ಗಟ್ಟಾಗಿದ್ರು, ಬಿಟ್ಟುಕೊಡ್ಲಿಲ್ಲ. ಗಂಡ ಹೆಂಡತಿ ರಾಮಣ್ಣ ಮತ್ತು ಗಂಗಾ ಎಷ್ಟು ದಾಂಪತ್ಯ ಜೀವನವನ್ನು ನಡೆಸಿದ್ರು ಅನ್ನುವಂಥದ್ದನ್ನು ನೋಡಿದರೆ ಇವತ್ತಿನ ದಿನಮಾನಕ್ಕೆ ಅದೆಷ್ಟು ತದ್ವಿರುದ್ಧ ಅನ್ನುವಂಥದ್ದು ಕೂಡ. ಅಣ್ಣ ತಮ್ಮಂದರು ಸ್ವತಃ ತಂದೆ ತಾಯಿಯನ್ನೇ ಬರುವಂಥ ಸ್ಥಿತಿ ಇದೆ ಇವತ್ತು. ಅಣ್ಣ ತಮ್ಮರಂತೂ ದೂರ ಹೊಳೆಯಿತು. ಹಾಗೆ ಬೇರೆ ಆಗುವಂಥದ್ದು ಎಷ್ಟೋ ಸನ್ನಿವೇಶಗಳು ನಡೀತಾವೆ. ಅದೇ ರೀತಿ ಸಣ್ಣ ಪುಟ್ಟ ಮನಸ್ತಾಪಕ್ಕೆ ಗಂಡ ಹೆಂಡತಿ ವಿಚ್ಛೇದನ ತೆಗೆದುಕೊಳ್ಳುವಂಥದ್ದು. ಅಂದರೆ ಅವತ್ತಿನ ಸಾಮಾಜಿಕ ಮೌಲ್ಯಗಳನ್ನು ಇವತ್ತು ನಾವು ರೂಢಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೂ ಸಾಮಾಜಿಕ ಹೊಣೆಗಾರಿಕೆ, ಇಂದಿನ ರಾಜಕೀಯ ಸ್ಥಿತಿ ಹಾಗೂ ಆಧುನಿಕವಾಗಿ ಹೆಚ್ಚಾಗುತ್ತಿರುವ ವಿಭಕ್ತ ಕುಟುಂಬ ಪದ್ಧತಿಗಳಿಂದ ಸಾಮಾಜಿಕ ಸಂಬಂಧಗಳಲ್ಲಿ ಬದಲಾಗುತ್ತಿರುವಂಥ ಯಾಂತ್ರಿಕತೆಯನ್ನು ತೋರೋದು. ಉದಾಹರಣೆ ನಾವು ಆಗಲೇ ತಗೊಂಡಿದ್ದೆ, ದೇವಯ್ಯ ಮತ್ತು ಶಾಮಣ್ಣನವರು ಹೇಗೆ ಜಗಳಾಡ್ತಾ ಇದ್ರು ಅಂತ. ಯಾಕಂದರೆ ಇವತ್ತು ಎಷ್ಟು ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಕೇವಲ ನಮ್ಮ ಕುಟುಂಬದ ಹೊಣೆಗಾರಿಕೆ ಅಲ್ಲ, ನಾವು ಚೆನ್ನಾಗಿ ಒಕ್ಕಟ್ಟಾಗಿ ಬದುಕಬೇಕು ಅನ್ನುವಂಥದ್ದು ಸಾಮಾಜಿಕ ಹೊಣೆಗಾರಿಕೆ ಕೂಡ ಹೌದು ಅಂತ. ಹೀಗಾಗಿ ಇವತ್ತಿನ ಆಧುನಿಕ ದಿನಮಾನದಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಏನು ಅಂದರೆ ಬಹಳಷ್ಟು ಕಡಿಮೆ ಆಗ್ತಾ ಇವೆ, ಕುಟುಂಬಗಳು ಒಡೆದು ಹೋಗ್ತಾ ಇವೆ. ಆ ರೀತಿ ಅದನ್ನು ಕೂಡ ಏನು ಅಂದರೆ ಈ ಚಿತ್ರ ನಮಗೆ ತಿಳಿಸ್ಕೊಡುವಂಥದ್ದು. ಕೇವಲ ನಮ್ಮ ಕುಟುಂಬ ಅನ್ನುವಂಥದ್ದು ಯಾಂತ್ರಿಕವಾಗಿ ಇರುವಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಅಂತ. ಗಂಡ ಯಾವಾಗಲೂ ಬರ್ತಾನೆ, ಹೆಂಡತಿ ಯಾವಾಗಲೂ ಬರ್ತಾಳೆ, ಮಕ್ಕಳು ಇನ್ಯಾವಾಗಲೂ ಬರ್ತಾರೆ, ಒಬ್ರಿಗೊಬ್ರು ಮಾತಾಡ್ಸೋದಿಲ್ಲ, ಯಾವಾಗಲೂ ಮೊಬೈಲಲ್ಲಿ ಇರುವಂಥದ್ದು. ಇಂಥವೆಲ್ಲ ಎಷ್ಟೋ ಸನ್ನಿವೇಶಗಳನ್ನ ನಾವು ಇವತ್ತು ನೋಡ್ತೀವಿ. ಆದ್ದರಿಂದ ಅದು ಯಾಂತ್ರಿಕತೆಯನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ನಿಜವಾದ ಸಂಬಂಧಗಳ ಮೌಲ್ಯವನ್ನು ತಿಳಿಬೇಕು ಅಂತ. ಜೊತೆಗೆ ಇಂದಿನ ಚಲನಚಿತ್ರಗಳಲ್ಲಿರುವ ಹಿಂಸಾ ಮನೋವೃತ್ತಿಯು ಅಂದಿನ ಚಲನಚಿತ್ರಗಳಲ್ಲಿಯ ಸಾಮಾಜಿಕ ಬದ್ಧತೆಯನ್ನು ಅರ್ಥೈಸುವ ಉದ್ದೇಶದೊಂದಿಗೆ ಈ ಚಲನಚಿತ್ರವನ್ನು ವೀಕ್ಷಿಸೋದ್ರ ಜೊತೆಗೆ, ಅಂದರೆ ಇವತ್ತು ಎಷ್ಟೋ ಸಿನಿಮಾಗಳನ್ನು ನೋಡ್ತಿರ್ಬೇಕಾದ್ರೆ ನಮಗೆ ಎಷ್ಟು ಹಿಂಸಾತ್ಮಕ ಮನೋಭಾವನೆ ಇರುವಂಥ ಸಿನಿಮಾಗಳನ್ನು ನಾವು ನೋಡ್ತೀವಿ. ಆದರೆ ಅವತ್ತಿನ ಒಡ ಹುಟ್ಟಿದವರೂ ಆಗಿರ್ಬೋದು ಅಂಥ ಎಷ್ಟೋ ಚಲನಚಿತ್ರಗಳು ನಮಗೆ ಸಾಮಾಜಿಕ ಬದ್ಧತೆಯನ್ನು ತಿಳಿಸಿಕೊಡುವಂಥದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ಅದು ಕೂಡ ಮುಖ್ಯ ಅನ್ನುವಂಥದ್ದನ್ನು ಹೇಳ್ತಾರೆ. ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಮನೋವೈಜ್ಞಾನಿಕ ಇತ್ಯಾದಿ ಮೌಲ್ಯಗಳ ಪುನರ್ ಪರಿಶೀಲನೆಗೆ ಒತ್ತಾಯಿಸುತ್ತದೆ. ಈ ಸಿನಿಮಾವನ್ನು ನೋಡಿದಾಗ ಈ ಎಲ್ಲ ಅಂಶಗಳು ನಮ್ಮ ಗಮನಕ್ಕೆ ಬರುವಂಥದ್ದು ಅಂತ. ಮತ್ತೆಷ್ಟು ದುಡ್ಡಿದ್ರು ನಮ್ಮ ಹತ್ರ ಏನು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ರಾಜಕೀಯ, ಸಾಮಾಜಿಕ ಸಂಗತಿಗಳಂತೂ ಇವತ್ತು ನಮಗೆ ಗೊತ್ತೇ ಇರುವಂಥದ್ದು. ಶೈಕ್ಷಣಿಕ, ಮನೋವೈಜ್ಞಾನಿಕ ನಮ್ಮ ಮಾನಸಿಕ ಸ್ಥಿತಿನೂ ಕೂಡ ಏನು ಅಂದರೆ ಇವತ್ತೆಷ್ಟು ನಂದು ಸ್ವಾರ್ಥ ಮನೋಭಾವನೆ ಹುಟ್ಟಿದೆ. ಆದರೆ ಅಣ್ಣ ತಮ್ಮನಿಗೋಸ್ಕರ ಮನೆ ಬಿಟ್ಟು ಹೋಗೋದು ಈ ಸಿನಿಮಾದಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಅಂದರೆ ಇನ್ನೊಬ್ಬರಿಗೋಸ್ಕರ ಬದುಕುವುದು, ತ್ಯಾಗ ಮಾಡೋದು ಸಹಜವಾಗಿತ್ತು ಅವತ್ತಿನ ದಿನಮಾನಗಳಲ್ಲಿ ಅಂತ. ಹೀಗೆ ವಿದ್ಯಾರ್ಥಿಗಳನ್ನು ಈ ಪಾತ್ರಗಳ ಮೂಲಕ ಏನು ಅಂದರೆ ಅವರನ್ನು ಹುರಿದುಂಬಿಸೋದು ಮತ್ತು ಸಮಾಜವನ್ನು ಪ್ರಚೋದಿಸುವಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಎಷ್ಟೇ ಸಮಸ್ಯೆ ಬಂದರೂ ಯಾವಾಗಲೂ ಒಕ್ಕಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದನ್ನು ಈ ಚಲನಚಿತ್ರ ನಮಗೆ ತಿಳಿಸ್ಕೊಡ್ತದೆ. ಹಾಗೆ ದಾಂಪತ್ಯ ಹೇಗಿರಬೇಕು ಅಂತ ರಾಮಣ್ಣ ಮತ್ತು ಗಂಗಾಳ ಪಾತ್ರಗಳು ತಿಳಿಸ್ಕೊಡ್ತವೆ. ತಂದೆಯ ಆಶಯ ಮಕ್ಕಳು ಯಾವಾಗಲೂ ಜೊತೆಯಲ್ಲಿರುವುದು ಅನ್ನುವಂಥದ್ದನ್ನು ಕೂಡ ಅಶ್ವಥ್ ಅವರ ಪಾತ್ರ ನಮಗೆ ತಿಳಿಸಿಕೊಡುವಂಥದ್ದು. ಹೀಗಾಗಿ ಒಂದು ಸಾಮಾಜಿಕ ಮೌಲ್ಯವಿರುವಂಥ ಚಲನಚಿತ್ರ ಒಡ ಹುಟ್ಟಿದವರು ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು. ಧನ್ಯವಾದಗಳು.